ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಅಪೀಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪೀಲ್ ಮಾಡಿ ಈಗ ಮತ್ತೆ ಸರ್ವಪಕ್ಷಗಳ ಸಭೆ ಕರಿತೀವಿ ಅಂತ ಹೇಳಿದರೆ ಅಪೀಲ್ನಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತೇಳಿ. ಹಾಗೆ ಬಂಗಾರಪ್ಪನವರ ಒಂದು ದೃಢ ನಿರ್ಧಾರ ಅವತ್ತೇನು ಮಾಡಿ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ರೀತಿ ಹೊರಡಿಸ್ಲಿಕ್ಕೆ ಇವರಿಗೆ ಏನಾದರೂ ಸಾಧ್ಯ ಇದೆನಾ ಶಿವಕುಮಾರ್ ಅವರೇ, ಅದನ್ನು ವಿಚಾರ ಮಾಡಿ ನೀವು. ಇಲ್ಲದೇ ಇದ್ದರೆ ಪಾದಯಾತ್ರೆ ಮಾಡಿದರು ಎಸ್ ಎಂ ಕೃಷ್ಣ ಅವರು, ನಿಮ್ಮ ಗುರುಗಳು. ಆ ರೀತಿಯಲ್ಲಿ ಪಾದಯಾತ್ರೆ ಮಾಡಿ ನನ್ನ ಅಧಿಕಾರ ಹೋದ್ರೆ ಹೋಯ್ತು ಅಂತ ಹೇಳ್ತೀರಾ, ಅದನ್ನು ಸಹಿತ ವಿಚಾರ ಮಾಡಿ. ಇಬ್ರು ನನ್ನ ಗುರುಗಳು ಅಂತಾನೆ ಹೇಳೋದವ್ರು, ಬಂಗಾರಪ್ಪನವರು ಗುರುಗಳೇ, ಎಲ್ಲ ಗುರುಗಳೇ. ಆದರೆ ಅವ್ರು ಮಾಡಿದ್ದನ್ನು ಇವ್ರೇನು ಮಾಡಲಿಕ್ಕೆ ಸಾಧ್ಯ ಇದೆನಾ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ ಅಂತಕ್ಕಂಥದ್ದು, ಇವತ್ತಿನ ರಾಜಕೀಯ ಬದಲಾದ ಪರಿಸ್ಥಿತಿಗಳಲ್ಲಿ. ಅವತ್ತು ಹೈಕಮಾಂಡ್ ಏನಂತ ಹೇಳಿದ್ರಪ್ಪ ಅಂದರೆ ಅವ್ರನ್ನ ನಿರ್ಬಂಧನ ಮಾಡಲಿಲ್ಲ, ಯಾರಿಗೆ ಎಸ್ ಎಂ ಕೃಷ್ಣ ಅವರಿಗೆ. ಹೌದು. ಇವತ್ತು ತಮಿಳುನಾಡಿನ ವಿರುದ್ಧ ಇವರು ಇದು ಏನಪ್ಪ ಅಂದರೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಪ್ಪ ಅಂದರೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಂತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ.